ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನೋಡಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಈಗ ಒಳ್ಳೆ ಮಳೆಗಾಲ, ವಿಪರೀತವಾಗಿ ಮಳೆ ಅಂದರೆ ಸುಮಾರಿಗೆಲ್ಲ ಶುರುವಾಗಿದೆ ಮಳೆ. ಈ ಟೈಮಲ್ಲಿ ನಾವು ತೋಟದಲ್ಲಿ ಬೇರೆ ಕೆಲಸದ ಜೊತೆಗೆ ಈ ಸರಿ ನಾವು ಟಿಂಬರ್ನ ತೆಗಿತಾಯಿದ್ದೀವಿ. ಟಿಂಬರ್ ತೆಗೆಯೋದ್ರ ಬಗ್ಗೆ ಕೆಲವೊಂದೊಂದು ವೀಡಿಯೋಗಳನ್ನ ಹಳೇದೊಂದು ವೀಡಿಯೋ ಹಾಕಿದ್ದೆ, ಅದು ಹೋದ ವರ್ಷದಲ್ಲಿ ತೆಗೆದಿದ್ದಲ್ಲ ಅಂತ ವೀಡಿಯೋ. ಆದರೆ ಇವಾಗ ಈ ವರ್ಷದಲ್ಲೂ ಟಿಂಬರ್ ತೆಗಿತಾಯಿದ್ದೀವಿ. ಕಾರಣ ಏನಿಲ್ಲ, ತುಂಬ ಕಾಪಾಗಿದೆ ಮತ್ತು ನೆರಳು ಶೇಡ್ ಜಾಸ್ತಿ ಆಯಿತು ಅಂತ. ನಾವು ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು, ಇದೆಲ್ಲ ರೋಬಸ್ಟಾ ಗಿಡಗಳಿದೆಯಲ್ಲ, ಈ ರೋಬಸ್ಟಾಕ್ಕೆ ಆ್ಯಾವ್ರೇಜ್ ಸನ್ಲೈಟ್ ಇರಬೇಕು, ಅರಬಿಕಾ ಥರ ಅಲ್ಲ. ಏನು ಗೊತ್ತಾ ಸ್ನೇಹಿತರೆ, ಇದಕ್ಕೆ ಒಂದು ಆವ್ರೇಜ್ ಸನ್ಲೈಟ್ ಇರಬೇಕು, ಇದು ಅರಬಿಕಾ ಥರ ಅಲ್ಲ. ಇದಕ್ಕೆ ತುಂಬ ನೆರಳಾದರೂ ಕೂಡ ಬರೀ ಗಿಡ ಕೊಬ್ಬಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ಥರ ಕಾಣುತ್ತೆ, ಕ್ರಾಪ್ ಕಚ್ಚಲ್ಲ. ಅದೇ ನೀವು ಫುಲ್ಲು ಬಿಸಿಲಾದರೂ ಕೂಡ ಸ್ವಲ್ಪ ಇದೆಲ್ಲ ಇದಿದೆ ನೋಡಿ, ರೆಕ್ಕೆ ಬೋರ್ಲುಗಳು ಜಾಸ್ತಿ ಆಗುತ್ತೆ, ಇಲ್ಲಿಗೆಲ್ಲ ಬೋರ್ಲುಗಳ ಹೊಡೆದ್ಬಿಡುತ್ತೆ. ಹಾಗಾಗಿ ಒಂದು ಆ್ಯಾವ್ರೇಜ್ ರೀತಿಯಲ್ಲಿ ನಾವು ಶೇಡ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಆದರೆ ನಾವಿದು ಮಾಡಿರೋದು 15 ವರ್ಷದ ರೋಬಸ್ಟಾ, ಇದಕ್ಕೆ ಶೇಡ್ ಜಾಸ್ತಿ ಆಯಿತು. ನಾವು ಅಂದ್ಕೊಂಡಂಗೆ ನಾವು ಮಾಡಿರೋ ಕೆಲಸಕ್ಕೆ ತಕ್ಕಂತೆ ನಾವು ಇಳುವರಿನ ತೆಗಿಯೋಕ್ಕಾಗ್ತಾಯಿಲ್ಲ. ಕಾರಣ ಏನಿಲ್ಲ, ಶೇಡ್ ಜಾಸ್ತಿ ಆಯಿತು. ನೀವು ನೋಡ್ತಾ ಇರ್ಬೋದು, ಕಾಣ್ತಾ ಇರ್ಬೋದು ನೋಡಿ, ಎವ್ರಿ 10 ಫೀಟ್ 10 ಅಡಿಗೆ, ಪ್ರತಿ 10 ಅಡಿಗೆ ಸಿಲ್ವರ್ ಇದೆ. ಸಿಲ್ವರ್ ಓಕ್ ಟ್ರೀ ಹಾಕಿದ್ವಿ. ಅವತ್ತು ನೆರಳು ಬೇಕಾಗಿತ್ತು. ಇದು ಗದ್ದೆನ ನಾವು ತೋಟ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಸನ್ಲೈಟ್ ಬೀಳ್ತಾಯಿತ್ತು, ಗಿಡಗಳು ಕೂರ್ತಾ ಇರಲಿಲ್ಲ. ಹಾಗಾಗಿ ಅವತ್ತಿಗೆ ನಾವು ಈ ಸಿಲ್ವರ್ ಓಕ್ ಟ್ರೀನ ಹಾಕಬೇಕಾಗಿತ್ತು. ಹಾಕಿದ್ದು ಅದು ಬೆಳೆದಿದ್ದು ಆಗಿದೆ. ಆವಾಗ ಗಿಡ ಕೂತಿದೆ. ಇವಾಗ ನೋಡಿ ಹಿಂಗೆ ಸಮೃದ್ಧವಾಗಿ ಬೆಳೆದಿದ್ದಾವೆ, ಕ್ರಾಪ್ ಇಲ್ಲ. ನೋಡಿ ಕೆಲವೊಂದು ಗಿಡಗಳನ್ನ ತೋರಿಸ್ತೀನಿ ನೋಡಿ, ಇದು ಏನು ಫುಲ್ಲು ಹೈಟ್ ಇದೆ, ಅದ್ರ ಬಡ್ಡೆ ನೋಡಿ ತುಂಬ ಚೆನ್ನಾಗಿದೆ. ಏನು ಮೇಯ್ನ್ ರೀಸನ್ನು ನೋಡಿ, ಎಲ್ಲಾದರೂ ಕ್ರಾಪ್ ಹಿಡ್ದಿದೆಯಾ? ಕ್ರಾಪ್ ಹಿಡ್ದಿಲ್ಲ ಅಂದರೆ ಸನ್ಲೈಟು ಬೀಳ್ತಾ ಇಲ್ಲ ಅದಕ್ಕೆ. ನಾವು ಮಾಡಿರೋ ಕೆಲಸಗಳು ಬರೀ ಒಂಥರ ನೀರಿಗೆ ಹೋಮ ಮಾಡಿದಾಗೆ, ಒಂದಲ್ಲ ಎರಡಲ್ಲ, ನೀವು 3 ರೌಂಡು ಫರ್ಟಿಲೈಸ್ ಮಾಡಿದ್ರು ಕೂಡ ಚಿಗುರು ಬರ್ತಾಯಿಲ್ಲ. ಚಿಗುರು ಬರಬೇಕು ಅಂದರೆ ಅದಕ್ಕೆ ವೆಂಟಿಲೇಷನ್ ಆಗಬೇಕು. ವೆಂಟಿಲೇಷನ್ ಇಲ್ಲ ಅಂದಾಗ ರೋಬಸ್ಟದ ಕತೆ ಇದೇ ಥರ. ಎಲ್ಲರೂ ಅಷ್ಟೇ, ನೀವೆಲ್ಲ ಕೆಲವು ಕಡೆ ಹೇಳ್ತೀರಾ ಅಡಿಕೆ ತೋಟದೊಳಗೆ ಮಾಡಿಬಿಡ್ತೀವಿ, ಅಥವಾ ಇನ್ನೊಂದು ತೋಟದೊಳಗೆ ಮಾಡ್ಬೋದೇನೋ ರೋಬಸ್ಟಾ ಅಂತ, ನೀವು ಕಾಫಿನ ಮಾಡ್ಬೋದು ಅಂತ. ಇಲ್ಲ, ರೋಬಸ್ಟಕ್ಕೆ ಅತಿಯಾಗಿ ಬಿಸಿಲು ಬೇಕಾಗುತ್ತೆ, ಮತ್ತು ಅತಿ ಬಿಸಿಲು ಅಂತ ಹೇಳಿ ಕೆಳಗಡೆ ಮಾಯಿಶ್ಚರ್ ಇಲ್ಲ ಅಂದರೂ ಆಗಲ್ಲ. ಎಲ್ಲ ಸೂಟೇಬಲ್ ವೆದರ್ನ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕಾಗುತ್ತೆ. ಅದನ್ನು ತಿಳಿದು ಮಾಡಿ. ಅದ್ರ ಜೊತೆಗೆ ನಾವು ಈಗ ಒಂದು ಸ್ವಲ್ಪ ವರ್ಷದಲ್ಲಿ 10x10 ಅಡಿಕೆನೂ ಹಾಕಿದ್ದೀವಿ. ಇವಾಗ ಅದಕ್ಕೆ ಜಾಸ್ತಿ ಆಯಿತು ಶೇಡ್ ಅಂತ ನಮಗೆ ಗೊತ್ತಾಗಲಾಗಿ ಮರನ ತೆಗಿತಾ ಇದ್ದೀವಿ. ನೋಡಿ ಶೇಡ್ ಹೆಂಗಿದೆ ಇದು. ಈ ಅಡಿಕೆ ಮತ್ತು ಕಾಫಿ ಒಳಗಡೆ ಇಷ್ಟು ದೊಡ್ಡ ಗಿಡದಲ್ಲಿ ಟಿಂಬರ್ ತೆಗೆಯೋದು ತುಂಬ ಅದೇ ಒಂದು ದೊಡ್ಡ ಚಾಲೆಂಜ್ ಇದ್ದಂಗೆ. ಯಾವ ಥರ ಗಿಡಕ್ಕೆ ಏಟಾಗ್ದಂಗೆ ಗಿಡ ಇಷ್ಟೆಲ್ಲ ಬೆಳೆದಿರ್ತೀವಿ, ಇಷ್ಟು ದೊಡ್ಡ ಗಿಡಗಳು ಮುರ್ಕಳ್ದಂಗೆ, ಅವಕ್ಕೆ ಡ್ಯಾಮೇಜ್ ಆಗದಲ್ಲೇ ತೆಗಿಬೇಕು. ಅದಕ್ಕೆ ತುಂಬ ಸ್ಕಿಲ್ಡ್ ಲೇಬರ್ಸ್ ಬೇಕಾಗುತ್ತೆ, ಅಂದರೆ ಕಾರ್ಮಿಕರು ಬೇಕಾಗುತ್ತೆ. ಅಂಥವ್ರನ್ನೇ ಕರ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ಯಾವ ಥರ ಅಂದರೆ ನೋಡಿ, ಇದನ್ನ ತೆಗಿಯೋದ್ರಿಂದ ನಮಗೆ ಎಷ್ಟು ಇದು ಅಂದರೆ, ಮೇಯ್ನು ಇದಕ್ಕೆ ನಾವು ಶೇಡಿಗೆ ಚಾಪ್ ಮಾಡ್ತೀವಲ್ಲ, ಮರಗಸಿ ಮಾಡೋದು ನಮಗೆ ಉಳಿತಾ ಇದೆ. ಇದನ್ನು ಮಾಡ್ಸೋಕ್ಕಾಗ್ತಾಯಿಲ್ಲ. ಇವತ್ತು ಲೇಬರ್ ಪೇಮೆಂಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮರ ಹತ್ತೋರಿಗೆ 1,000 ರೂಪಾಯಿ ಸಂಬಳ ಕೇಳ್ತಾರೆ. ಇಂಥ ಮರನ 15 ಮರ ಕಡಿತಾರೆ. ಅದು ರೈತರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಅಂದರೆ ಅದು ಪ್ರೈಜರ್ ಜಾಸ್ತಿ ಇದ್ದಂಗೆ 1,500 ಸಂಬಳಕ್ಕೆ 15 ಮರ ಕಡಿತೀವಿ, 20 ಈ ಥರ ಎಲ್ಲ ಆದರೆ ಆಗಲ್ಲ ಸ್ನೇಹಿತರೆ. ಒಂದು ಎಕರೆಗೆ ಇದು 300-350 ಮರ ಹಾಕಿರ್ತೀವಿ. ಮೇಲ್ ಕಡಿಯೋದಲ್ಲದೆ ಮತ್ತು ಕೆಳಗಡೆ ಸರ್ವಕ್ಕೆ ಬೇರೆ ತುಂಬ ಪೇಮೆಂಟ್ ಹೋಗ್ತಾಯಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕಾಫಿ ಪ್ಲ್ಯಾಂಟರ್ಸು ಅಥವಾ ಕಾಫಿ ತೋಟದವರು ಮರನ ಇಟ್ಕೊಳ್ಳೋಕೆ ಇಷ್ಟನೇ ಪಡ್ತಾಯಿಲ್ಲ. ಅದರಲ್ಲೂ ಸಿಲ್ವರ್ ಓಕ್ ಟ್ರೀನ. ಅದರಿಂದ ದುಡ್ಡು ಬರ್ಬೋದು ಯಾವುದೋ ಒಂದು ಕಾಲದಲ್ಲಿ. ಈಗ ಒಂದು 20 ವರ್ಷ ಸಾಕಿದರೆ 20 ವರ್ಷದಲ್ಲಿ ಅದು ಮೇಂಟೈನ್ ಮಾಡೋಕ್ಕೆ ಏನು ಖರ್ಚಾಗಿರುತ್ತೆ, ಅದೆಲ್ಲ ಸಣ್ಣದಾಗಿ ಎಳೆದಾಕಿರುತ್ತೆ. ಪ್ರತಿ ವರ್ಷ ಈಗ ನಾವು ಇದನ್ನು ಚಾಪ್ ಮಾಡಿಸ್ತೀವಿ ಅಂದ್ಕೊಳ್ಳಿ, ಈ ಥರ ಚಾಪ್ ಮಾಡಿಸ್ತೀವಿ ಅಂದರೆ ಪ್ರತಿ ವರ್ಷ ಇದು ನಮಗೆ 30-35 ಸಾವಿರ ಎಕರೆ ಖರ್ಚು ಬಿದ್ದುಬಿಡುತ್ತೆ. 35-40 ಸಾವಿರ ತನಕನೂ ಎಲ್ಲಿಂದ ಅದೇ ಒಂದು ದೊಡ್ಡ ಹೊಡೆತ ಆಗಿಬಿಡುತ್ತೆ. ಇನ್ನು ಮಿಕ್ಕಿದ ಬೇರೆ ಕೆಲಸಗಳನ್ನ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಇದನ್ನು ತುಂಬ ದೂರಕ್ಕೆ ವಿರಾಳವಾಗಿ ಇಲ್ಲೊಂದು ಮರ ಇಟ್ಕೊಳ್ಳೋಣ ಅಂತೇಳಿ ತೆಗಿತಾಯಿದ್ದೀವಿ. ಯಾವ ಥರ ತೆಗಿತಾಯಿದ್ದೀವಿ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ರೋಪ್ ಮುಖಾಂತರ ಕೆಳಗೆ ಬೀಳ್ದಲ್ಲೇ ಇರೋ ಥರ ಕ್ಯಾಚ್ ಹಾಕ್ಸಿ ರೋಪ್ ಮೇಲೆ ಅದನ್ನು ತೆಗಿತಾಯಿದ್ದೀವಿ. ನೋಡಿ ಎಷ್ಟು ಶೀತ ಆಗಿದೆ ಅಂದರೆ, ನಮಗೆ ಆಲ್ರೆಡಿ ಇನ್ನೂ ಜುಲೈ ಮೊದಲನೇ ವಾರ, ಇನ್ನೂ ಮಳೆಗೆಲ್ಲ ಸರಿಯಾಗಿ ಹಿಡ್ದಿಲ್ಲ. ಆವಾಗಲೇ ಎಲ್ಲ ಕಡೆ ನೀರು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಈ ವರ್ಷ. ನೀವು ಇಷ್ಟು ದಿವಸ ಏನು ಮಾಡ್ತಾಯಿದ್ರಿ ಅನ್ಕೋಬೋದು ಸ್ನೇಹಿತರೆ. ನಮಗೆ ಬಿಡುವಾದಾಗ ಕೆಲಸಗಾರರಿಗೆ ಬಿಡುವಾಗಿರಲ್ಲ, ಕೆಲಸಗಾರರಿಗೆ ಬಿಡುವಾದಾಗ ನಮಗೆ ಬಿಡುವಾಗಿರಲ್ಲ. ಏನಾದರೂ ಒಂದು ಕಾರಣಗಳು ಇರುತ್ತೆ. ಹಾಗೆ
ಹಗ್ಗಕ್ಕೆ ಟ್ಯಾಗ್ ಮಾಡ್ಕೊಂಡಿರೋದು. ಇಲ್ಲಿದೆ ನೋಡಿ, ಈ ಮರದಿಂದ ಇನ್ನೊಂದು ಮರಕ್ಕೆ ಕಟ್ಟಿ ಇಲ್ಲಿರೋ ಈ ಭಾಗದಲ್ಲಿರೋ ಅಂಥ ಮರನ ಇದ್ರ ಮೇಲೆ ಬಿಡ್ತಾರೆ. ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ರೈಸ್ ಮಾಡ್ಕೊತಾ ಇದ್ದಾರೆ ಹಗ್ಗನ. ಆ ಮರಕ್ಕೊಂದು ಕಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಇದು ಒಂಥರ ರಾಟೆ ಇದ್ದಂಗೆ ಅದನ್ನು ಹೇಳೋದು. ಈ ಮರಕ್ಕೆ ಟ್ಯಾಗ್ ಮಾಡಿ ಇನ್ನೊಂದು ಮರಕ್ಕೆ ಸುತ್ತಾಕೊಂಡು ನಿಲ್ತಾರೆ. ಈ ಮರಕ್ಕೆ ವೆಯ್ಟಾಗಿ ಬೀಳಬಾರ್ದು ಅಂತ ಅದಕ್ಕೊಂದು ಟ್ಯಾಗ್ ಹೊಡೆದಾಗಿದೆ. ಗೈ ಹೊಡೆದಿದ್ದಾರೆ, ಒಳಗಡೆನೂ ಒಂದು ಗೈ ಇದೆ. ಈಗ ಈ ಭಾಗದಲ್ಲಿರೋ ಅಂಥದ್ದು ಮತ್ತು ಈ ಭಾಗದಲ್ಲಿರೋ ಅಂಥದ್ದು ಈ ರೋಪ್ ಮೇಲೆ ಬೀಳುತ್ತೆ ಮರ. ಸ್ನೇಹಿತರೆ, ಈಗ ಬೀಳುತ್ತೆ ನೋಡಿ ಯಾವ ಥರ ಕ್ಯಾಚ್ ಆಗುತ್ತೆ. ರೋಪ್ ಮೇಲೆ ಎಷ್ಟೇ ದೊಡ್ಡ ಮರ ಆದರೂ ಕ್ಯಾಚ್ ಮಾಡ್ಬೋದು. ರೋಪ್ಗಳು ದೊಡ್ಡದಿರಬೇಕು ಮತ್ತು ಮರಗಳು ದೊಡ್ಡದಿರ್ಬೇಕಷ್ಟೇ. ಮರ ಕೆಳಗೆ ಬೀಳೋದಿಲ್ಲ. ಎಷ್ಟೇ ಅದು. ಈಗ ಅದನ್ನು ನಿಧಾನ ಕ್ಲೋಸ್ ಮಾಡ್ಕೊಳ್ತಾರೆ ಇವರು. ಮಾಡ್ಕೊಂಡಾದ್ಮೇಲೆ ನೋಡಿ ಒಳಗಡೆ ಗಿಡ ಹಾಳಾಗಿದೆಯಾ ಹಾಳಾಗಿಲ್ವ ನೋಡಿರಂತೆ. ನೋಡಿ ಎಲ್ಲ ಕಟ್ಟಿಂಗು. ಇದು ತುಂಬ ಸಣ್ಣ ಮರ ಆಗಿರೋದ್ರಿಂದ 4 ಕಾಲಡಿ ಕಟ್ಟಿಂಗ್ ಇದು. ಹಿಂಗೆ ಎಲ್ಲೂ ಗಿಡದ ಮೇಲೆ ಬೀಳಲ್ಲ. ಇಲ್ಲಿ ಒಂದು ರೆಕ್ಕೆ ಹಾಳಾಗಲ್ಲ. ಒಂದು ಅಡಿಕೆ ಗಿಡ ಆಗಲಿ, ಒಂದು ಕಾಫಿ ಗಿಡ ಆಗಲಿ, ಯಾವುದು ಹಾಳಾಗಿಲ್ಲ ನೋಡಿ. ಎಲ್ಲೋ ಒಂದೊಂದು ಮಿಸ್ ಆಗಿ. ಓ ಎಸ್ ಫೈನ್. 4 ಕಾಲಡಿ ಅಳತೆಯಾಗಿ ಕಟ್ಟಿಂಗ್. ಕಾಲಡಿ ಕಟ್ಟಿಂಗು ನಡೀತಾ ಇರೋದು. ಸ್ನೇಹಿತರೆ ನೋಡಿ, ತೋಟದೊಳಗೆ ಸುಮ್ಮನೆ ತೋಟ ಮಾಡೋದಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಕೊಂಡು ಗಿಡಕ್ಕೆ ತೊಂದರೆ ಆಗ್ದಲೇ ಇರೋ ಥರ ಪ್ಲ್ಯಾನ್ ಮಾಡಿ ಸ್ಕಿಲ್ಡ್ ಕಾರ್ಮಿಕರನ್ನ ಕರ್ಕೊಂಡು ಬಂದು ನೋಡಿ, ಒಂದು ಅಡಿಕೆ ಗಿಡ ಆಗಿರ್ಬೋದು, ರೋಬಸ್ಟ್ ಆಗಿರ್ಬೋದು, ಯಾವುದನ್ನು ಇಷ್ಟು ಕಾಪಾಗಿರೋ ಮರದಲ್ಲಿ ಒಂದು ಚೂರು ಹಾಳಾಗ್ದಲೇ ಇರೋ ಥರ ತೆಗಿತಾ ಇದ್ದಾರೆ. ಎಲ್ಲೋ ಒಂದೊಂದು ಸಣ್ಣ ಪುಟ್ಟ ರೆಕ್ಕೆಗಳು, ಸಣ್ಣ ಪುಟ್ಟ ಫಸಲು ಉದುರೋಗ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ. ನಾವು ಇಷ್ಟು ವರ್ಷ ಕಾಪಾಡ್ಕೊ ಬಂದಿರೋದು ಒಂದು 15-20 ವರ್ಷ ತೋಟ ಮೇಂಟೈನ್ ಮಾಡಿ ಮರ ತೆಗಿಬೇಕಾದ್ರೆ ಟಿಂಬರ್ ಟಿಂಬರಲ್ಲಿ ತೋಟ ಕಳ್ಕೊಂಡ್ರೆ ಮತ್ತೆ 4-5 ವರ್ಷ ಬೇಕಾದ್ರೆ ಕವರ್ ಮಾಡ್ಕೊಳ್ಳೋಕ್ಕೆ ತುಂಬ ಯೋಚನೆ ಮಾಡಿ ಸ್ವಲ್ಪ ಆದಾಯ ಕಮ್ಮಿ ಆಗ್ಬೋದು. ಯಾಕಂದರೆ ಇದಕ್ಕೆ ಕೆಲಸಕ್ಕೆ ಚಾರ್ಜ್ ಜಾಸ್ತಿ ಬೀಳುತ್ತೆ ಅಂತ ಹೇಳಿ ತೋಟ ಹಾಳು ಮಾಡ್ಕೊಳಕ್ಕಾಗಲ್ಲ. ಅದನ್ನು ನೋಡಿ ಪ್ಲಾನ್ಫುಲ್ಲಾಗಿ ತಕ್ಕೊಂಡ್ರೆ ಸೇಫ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಮುಂದಕ್ಕೆ ಇದನ್ನು ಕಟ್ ಮಾಡಿ ಯಾವ ಥರ ತಗೊಂಡೋಗಿ ಮಿಲ್ಲಿಗೆ ಹಾಕ್ತೀವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.